ಜೈ ಭಾಗ್ಯವಂತಿ ದೇವಿ. ಬೆಳಗ್ಗೆ 4 ಗಂಟೆಗೆ ಬಿಟ್ವಿ, ಇಲ್ಲಿ 5 ಗಂಟೆ ಬಂದುಬಿಟ್ವಿ. ಕತ್ಲಿದೆ ಅಂತ ಯಾರೂ ಹೋಗಲಿಲ್ಲ, ಯಾಕಂದರೆ ಹೊಳೆ ಐತೆ ಅಲ್ಲಿ. ಎಲ್ಲ ಟೀ ಕೊಟ್ಟರು, ಎಲ್ಲ ಕುಡ್ಕೊಂಡು ಈಗ ಪೂಜೆ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡಿಬಿಟ್ಟು ಡೋಣಿ ಬರುತ್ತೆ ಇಲ್ಲಿ ಕಿಸ್ತಿ, ಅಲ್ಲಿಂದ ಆ ಕಡೆ ದಾಟಬೇಕು. ಹಾಯ್ ಫ್ರೆಂಡ್ಸ್, ಈಗ ಊಟ ಮಾಡಕತ್ತಿ. ಉತ್ತರ ಕರ್ನಾಟಕ ಸ್ಪೆಷಲ್ ಏನದಪ್ಪ ಅಂತಂದ್ರೆ ಕಡಕಾಯಿ ರೊಟ್ಟಿ, ಶೇಂಗದಿಂಡಿ, ರೌಂಡಿ, ಚಪಾತಿ, ರೊಟ್ಟಿ, ಅಳಸಲಾರ್ದಂಥ ಐಟಮು. ರೈಸ್ ಬೇಕಾದ್ರೆ ಒಂದು ಸಾರಿ ಊಟ ಮಾಡ್ಬೋದು, ನೆಕ್ಸ್ಟ್ ಟೈಮ್ ಊಟ ಮಾಡೋಕ್ಕಾಗಲ್ಲ. ಉಳ್ಳಾಗಡ್ಡಿ ನೋಡ್ರಿ, ಈ ಥರ ಉಳ್ಳಾಗಡ್ಡಿ ನೋಡಿ, ಭಾಳ ದೊಡ್ಡದಾದ ಉಳ್ಳಾಗಡ್ಡಿ. ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ. ಅಂಬಿಗ ನೆನೆಂದು ಕುಂದ ನುಡಿದರು ಒಂದೇ ಹುಟ್ಟಲ್ಲಿ ದಡ ಸೇರಿಸೋನು ಶ್ರೀ ನಿಜ ಶರಣ ಅಂಬಿಗರ ಚೋಡಯ್ಯ. ಜಯ ಅಂಬಿಗರ ಚೋಡಯ್ಯ. ಹಾಯ್ ಫ್ರೆಂಡ್ಸ್, ಎಲ್ಲಾರು ನೋಡ್ರಿ, ಎಲ್ಲಾರು ಬಿಗಡ್ಕರಿ, ಚುಕ್ಕೊಳ್ಳಿರಿ, ಇನ್ನ ಸ್ವಲ್ಪ ಚಲೋ ಹಿಡ್ಕರಿ. ಕಾಸು ಬಂದ್ಬಿಟ್ಟು 240. ಪುಷ್ಪರಾಜ್ ಯಾಕಪ್ಪ ಈ ತಲಬಾಕಲು ಇಷ್ಟು ಚಿಕ್ಕದು ಮಾಡ್ಯಾರಪ್ಪ ಅಂತಂದ್ರೆ, ಯಾರ್ಯಾರು ಎದೆ ಮಟ್ಟ ಹಿಂಗ ನಿಂತು ಬರಬಾರ್ದು, ತಲೆ ಬಾಗಿ ಬರ್ಬೇಕಂತ ಇದು ಇಷ್ಟು ಸಣ್ಣ ಬಾಗಲು ವಾಸ್ಕಲಿಟ್ರ. ಯಾರೇ ಮನುಷ್ಯ ಆಗಲಿ ತಲೆ ಬಾಗಿ ಹೋಗ್ಬೇಕಂತ ಇಷ್ಟು ಸಣ್ಣದಿಟ್ರ. ಬನ್ನಿ, ಹಸಿದಾಗ ಅನ್ನ, ದಡಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ ಕೊಡದಿದ್ದ ಮೇಲೆ. ನೋಡಿ, ಈಗ ಮನೆ ದೊಡ್ಡ ಮನೆ, ಇಡೀ ಸುತ್ತಳೆಗಾದಂಥ ದೊಡ್ಡ ಹೆಸರು ಅಂತ ಮನೆ. ಈ ತಲಬಾಕ್ಲು ಎಷ್ಟು ದೊಡ್ಡದಿದೆ ಅಂದರೆ ಇವ್ರ ಮನಸ್ಸು ಎಷ್ಟು ದೊಡ್ಡದು ಇರಬಾರ್ದು. ನೋಡಿ, ಬಾ ಏನು ಗುರು ಇದು, ಎಷ್ಟು ಸ್ವರ್ಗನೇ ನೋಡ್ದಂಗಾಯ್ತು. ನೋಡಿ, ಇದು ಬರೀ ಎತ್ತುಗಳಿಗಲ್ಲ, ಇದಂಥ ಕರುಗಳಿಗೆ ಇದು ಈ ಮನೆ. ನೋಡಿ, ವಾಲ್ ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ, ತಿನ್ನೋಕ್ಕೆ ಎಲ್ಲನೂ ಕಟ್ಟಿಗೆ ಕಟ್ಟಿದಾಕಿದ್ದಾರೆ. ಆವಾಗಿನ ಕಾಲದಲ್ಲಿ ಕೇಲ್ಗಳು, ಇಲ್ಲಿಂದ ನೀರು ಹಿಂಗೆ ಬಂದ್ಬಿಟ್ಟು 2 ಕೇಲನ್ನು ತುಂಬ್ತಾ ಇದ್ದು ಅವಾಗ. ನೋಡಿ, ಒಳಗಡೆ ಇನ್ನೊಂದು ಇದೆ ನೋಡೋಕ್ಕೆ. ನೋಡಿ, ಇದು ಎಮ್ಮೆ ಕಟ್ಟುವಂಥ ಜಾಗ. ಇದು ಬಾಗಿಲು ಕೂಡ ಎಲ್ಲ ಓಪನ್ ಸಿಸ್ಟಮ್ ಇತ್ತು ಈಗ ಎಲ್ಲ. ನೋಡಿ, ಆವಾಗಿನ ಕಾಲದಲ್ಲಿ ಹಳೆ ಬಾಗಿಲಿದು. ಮಾಸ್ಟರ್ಗಿಂತ ದೊಡ್ಡದಾಗಿದೆ ತಿಪ್ಪೆ. ನೋಡಿ, ಇದೆಲ್ಲನೂ ತಿಪ್ಪೆನೆ, ಎಲ್ಲ ಗೊಬ್ಬರ ಹಾಕುವಂಥ ಜಾಗ ಇದು. ತುಂಬಾ ದೊಡ್ಡದಾಗಿದೆ ಇದು. ತೋರಿಸ್ತೀನಿ ಬನ್ನಿ ಹಿಂಗೆ. ಆ ಫುಲ್ಲು ಈ ರೌಂಡಿಗಿಂದ ಇಲ್ಲಿಂದ ಈ ಕಡೆವರೆಗೂ ಎಲ್ಲ ತಿಪ್ಪೆ. ಶಾಂತಗೌಡ್ರ ಮನೆತನ ಅಂದರೆ ಸುತ್ತಹಳ್ಳಿಗೆ ಮನೆತನ ಆದಂಥ ಇದು ಊರಿದು. ಶಾಂತಗೌಡರು ಮೊದಲು ರಾಜರ ಕಾಲದಿಂದ ನಡ್ಕೊಂಬಂದಂಥ ಈ ಒಕ್ಕಲ್ತನ ಇಲ್ಲಿ ಪ್ರಸಿದ್ಧ ಏನಂದರೆ, ಒಕ್ಕಲ್ತನನೇ ಈ ಕುಟುಂಬದ ಪ್ರಸಿದ್ಧವಾದದ್ದು. ಸುತ್ತಹಳ್ಳಿಗೆ ಹೆಸರಾದಂಥ ಈ ಶಾಂತಗೌಡರು ಒಕ್ಕಲ್ತನ ಏನಪ್ಪ, ಇಲ್ಲಿ ಏನು ವಿಶೇಷತೆ ಅಂದರೆ ಎಲ್ಲ ಕೂರಿಗೆಗಳು ಪ್ರತಿಯೊಂದು ತಾವೇ ತಮ್ಮ ರೈತರ ಕೈಯಿಂದನೇ ತಯಾರು ಮಾಡಿ ಎಲ್ಲ ಅನುಕೂಲಗಳನ್ನು ತಾವೇ ಉಪಕರಣಗಳನ್ನು ತಯಾರು ಮಾಡಿ ಕೇಸಿ ಬಿತ್ತನೆ ಮಾಡೋಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದೆ.
ನಮ್ಮ ಹೆಸರು ಬಸವರಾಜ ಹೆಬ್ಬಾಳ. ಇಷ್ಟೇ ಯಾರು ನೋಡಿ ಅವ್ರ ಸೊಡ ಇರೋರು ಆ ಹೊಲದಾಗ ಬಿತ್ತವತ್ನ್ಯಾಗ ಇದು ಬಿತ್ತೆ ಆಗೋ ಕೈಲಿ ಆಲಾರ್ದು ಬಿಡ್ಲ. ಶಾಂತಗೌಡರು ಒಕ್ಕಲ್ತನ ಮೇಲೆ ರಾಜ ವೆಂಕಟಪ್ಪ ನಾಯ್ಕ ಚಾಲೆಂಜ್ ಹಾಕಿದ್ರು. ನಾನು ನಿಮ್ಮನ್ನ ತಡೆ ಹೊಡಿತೀನಿ, ನೀವು ಹೆಂಗ್ ಬಿತ್ತಿರಿ ನೀವು ನೋಡೋಣ ಅಂತ ಅಂದ್ಬಿಟ್ಟು ಸುರ್ಪುರ್ ದೊರೆ ಇವ್ರ ಮೇಲೆ ಚಾಲೆಂಜ್ ಹಾಕಿದ್ರು. ಶಾಂತಗೌಡರು ಒಕ್ಕಲ್ತನ ಅಂದ್ರೆ ಯಶವಂತಿನ ಮಾತು ಅದೇ ತುಂಬಾ ವರ್ಷದಿಂದ ನಮ್ಮಂಥವ್ರು ಎಷ್ಟು ತಿಳಿವು ಇವ. ಹೌದ್ರಿ. ಅವಾಗ ಏನು ಪ್ರಾಬ್ಲಮ್ ಆಯ್ತಂದ್ರೆ ಬಿತ್ತು ಏನೈತೆ ನಮ್ಮದು ಬ್ಯಾಸ್ರಿಗೆ ಬಂದದ್ರಿ ಬಿತ್ತದ ಆಗಲ್ಲ ಮನೆಗೆ ಬರ್ತು ಅಂದ್ರಂತ. ಹಾಂ ರೀ. ಯಾರು ಆಳ್ ಮಕ್ಕಳು ಶಾಂತಗೌಡರು ಆಳ್ ಮಕ್ಕಳು. ಅಂದ್ರೆ ಬಿತ್ತದ ಅಲ್ಲಿಕ್ಕೆ ದನ ಮೇಯ್ದು ಹೊಲಕ್ಕೆ ಬಾ ಬೀಜ ಹಾಕ್ಬೇಕು ಹಂಗೆ ಮಾಡ್ರಿ ಹಂಗೆ. ಹೌದು. ಇವತ್ತಿನ ದಿನ ರಾತ್ರಿನೇ ಬಿತ್ತರಿ. ರಾತ್ರಿ ಕತ್ತಲ ಐತಲ್ಲ. ಹೌದು ರೀ. ಎತ್ತಿನ ಕೋಡಿ ಕೊಬ್ಬರಿ ದಿಂಟಿ ಕಟ್ಟಿ ಬಿತ್ತಲಕತ್ರಂತ. ಎತ್ತಿನ ಕೊಂಬಿಗೆ ಕೊಬ್ಬರಿ ದಿಂಟಿ ಕಟ್ಟಿ ಬಿತ್ತಲಕತ್ರ. ಬಿತ್ತದ ಬಿಡ್ಬಾರ್ದು ರಾಶಿ ಆಳ ದನ ಮೇಯ್ದು ಹೊಲಕ್ಕ. ಒಟ್ಟ ಬಿತ್ತೋದು ಮಾತ್ರ ಸ್ಟಾರ್ಟ್ ಮಾಡ್ರಿ. ಮಾಡಿ ಅದು ಹಿಂಗೆ 2-3 ದಿನ ಆದ ಅವ ವಾಕಿಂಗ್ ಮಾಡ್ತಾನಂತ ಸುರ್ಪುರ್ ದೊರೆ ಗುಡ್ಡದ ಮೇಲೆ ವಾಕಿಂಗ್ ಮಾಡ. ಅವನು ದೊಡ್ಡವ ಅವನು. ಹೌದೌದು. ಮಾಡ್ತಾ ಈಗ ಇವು ಏನು ಇದ್ರಬೇಕು ಡ್ಯೂಟಿಗೆ ಅಂತ ಬಂದಂತ. ಅಲ್ಲಿ ಡ್ಯೂಟಿಗೆ ಏನು ನಡ್ಲಾಕೈತದ ರಾಜಾಕ ಬಂದ್ಮೇಲೆ ತರಿಬಂತ ಅಂದೇಲಿ ಗೌಡ್ರ ಯಾವ ಭೂಮಿ ಮೈ ಮೇಲೆ ಬಂದದ ಬಿತ್ತಲಾಕತ್ತಾರ. ನೈಟ್ ಹೊತ್ತಾದ್ರೂ ಬಿತ್ತಲಾಕತ್ತಾರ. ಅಂದಾಗ ನಡೀತಂಗೆ ಅಲ್ಲಿ. ಹೌದು. ಮನೆಗೆ ಬಂದಾನ ಇಲ್ಲಿ. ಯಾರು ದೊರೆ ಬಂದ್ರು? ದೊರೆ ಬಂದು ಮನೆಗೆ ಬಂದು ಏನಾಯ್ತಪ್ಪ ಅಂದ್ರೆ ಏನ್ರಿ ಯುದ್ಧ ಮಾಡ್ಲಕತ್ತ ಇವ್ರು ಬ್ಯಾಡ ಅಂತ. ಹೌದು. ಯಾರು? ಸುರ್ಪುರ್ ದೊರೆ ಯುದ್ಧ ಮಾಡ್ಲಕ್ ನಿಂತರು. ಯಾರು? ಶಾಂತಗೌಡರು ಒಕ್ಕಲ್ತನ ಗೌಡ್ರ ಮೇಲೆ. ಇದು ಬಾಪ ಕುಂದ್ರು ಊಟ ಮಾಡು ಎಲ್ಲ ಮಾಡು. ಗೌಡ್ರು ಬಂದಾಗ ದೊರೆ ಬಂದಾಗ ಗೌಡ್ರು ಎಲ್ಲರು ಯೋಗಕ್ಷೇಮ ವಿಚಾರಿಸ್ಕೊಂಡ್ರ ಅವ್ರದ್ದು. ಇಲ್ಲ ಇವತ್ತಿಂದಲೇ ಬಿತ್ತಂಗಿಲ್ಲ. ಹೊತ್ತು ಹೊಂಟ್ರ ಇವ್ಸು ಗಯ ಸಾಮಾನ್ಯ ಒಯ್ತೀನಿ. ನಾಳೆ ಸೂರ್ಯ ಹೊಂಟ್ರ ಇಲ್ಲಿ ನಡೆಸ್ಬೇಕು ಗಯ ಅಂದ್ರೆ ನ್ಯಾಯದಲ್ಲಿ ಗೌಡ ಜಮಾನ ಮಾಡ್ಯಾರ. ಆಟಕ್ಕೆ ಇಷ್ಟಿದ್ದ ನೋಡಿ. ನೈಟ್ ನೀವು ಎಟ್ಟತ್ತಿದ್ರೆ ನಾಳೆ ಮುಂಜಾನೆ ನೀನು ನಡೆಸಿದಂದ್ರೆ ನೀ ಆಂದೇಲ್ ಗೌಡ ಅಂತ ನಾವು ಒಪ್ಕೋತೀವಿ ಅಂತ ಸುರ್ಪುರ್ ದೊರೆ ಗೌಡ್ರಿಗೆ ಚಾಲೆಂಜ್ ಮಾಡಿದ್ರು. ಮಾಡಿ ಬೇಡ ಅವ್ರೇನು ಬೇಡ ನೀನೇ ಇರು ಬೇಡ ಅಂದ್ಮೇಲೆ ನಡೆದು ಹಿಂಗೆ ನಡೀತಿ ಮಾತು. ದೊರೆ ತೊಂದೋದ್ರು ಅವೆಲ್ಲ ಸಾಮಾನುಗಳೆಲ್ಲ ಎತ್ತಿಲ್ಲ ಸಾಮಾನ್ಯ. ಅದೇ ಸಾಮಾನುಗಳು ದೊರೆ ತೊಂದೋದ್ರು. ಒಂದು ಲಾರಿ ಬಂದು ದಂಡು ಪಂಡು ಹೊಸ ಒಂದು ಲಾರಿಯಲ್ಲಿ ಎಲ್ಲೋ ಸಾಕಿಂದ ಹೋದ್ರು ಹೈಕೊಂಡು ಹೋದ್ರ ಅಂತಿದೆ. ಇವ್ರು ಮತ್ತೆ ಸೈಡ್ ತಾಲೂಕದ ಸುತ್ತ ಊರಿದಿ ಬಡಿದೇರಿದಿ ಜಗನ್ನಾಥ್ ಕೊಟ್ಟು ಟೈಮ್ ಪ್ರಕಾರ 2 ಅಥವಾ ಒಂದೊಂದು ಎಣ್ಣೆ ತಯಾರು ಮಾಡಿ ನಡೆಸಿದ್ಮೇಲೆ ಅವ ಸೋತ್ಮೇಲೆ ಮುಂದೆ ಏನಾಯ್ತು ಬೆಳಗನ ಮತ್ತೆ ಕುರಿ ಚಾಲು ಆಯ್ತು. ಮುಂಚೆ ಎಲ್ಲ ಅಂದ್ರೆ ಅಷ್ಟೊಂದು ಸಾಮಗ್ರಿಗಳು ಅವನ ಹತ್ರ ಇತ್ತು. ಇಷ್ಟೇ ಪ್ರಾಬ್ಲಮ್ ಸೋತವ. ಯಾರು? ದೊರೆ ಸೋತರು. ಮತ್ತೆ ಅವ ಒಯ್ದ್ರ ನಿಂದ್ರಲಿಲ್ಲ ಗಳೆ. ಅಂದ್ರೆ ಎಷ್ಟ್ರ ಇನ್ನೂ ಅವ್ರ ಹತ್ರ ಸಾಮಗ್ರಿಗಳು ಇದ್ದು ಅಂದ್ಬಿಟ್ರೆ ಅವ್ರು ಅಲ್ಲೇ ತಂದು ಕೊಳ ಕಟ್ಟಿ ಬಿಟ್ರು. ಬಂದ್ರೆ ಇಲ್ಲ ಅದು ನಾ ಸೋತೆ ಹೆಂಗೆ ಮಾಡಲಿ ಅಂತ ಬಂದ್ರು. ದೊರೆ ಕೇಳಿದ್ರು ನಾನು ಸೋತಿದ್ದೀನಿ ನಿಂತದ ಹೆಂಗೆ ಮಾಡಲಿ ಅಂದ್ರೆ ನೀನೇ ದೊಡ್ಡವಾಗಂದ್ರೆ ಗೌಡ್ರು ನಮ್ಮ ಮನೆ ನೀನೇ ಪೂಜೆ ಮಾಡ್ತು ಅಂತ. ಗೌಡ್ರು ಅಂದ್ರು ಶಾಂತಗೌಡ್ರು ನೀನೇ ದೊಡ್ಡವ ಅಂದ್ರೆ ಇದಕ್ಕೆ ಅರ್ಥ ಏನಂದ್ರೆ ಅದು ಗೆದ್ದರು ಪವಾಡ ಕೊಟ್ರ ಅವನಿಗೆ. ಹೆಂಗ ಸಮಾಜ ಅಂದ್ರ ಗೌಡ್ರು ಸತ್ರ ಅಂತಿಮರ ಅವನು ತನಿಂದು ಮಾಯಿ ಮರ್ತಪ್ಪ ಕೊಡ್ಲಿ ಬರ್ಚಿ ಬಲ ಬಂದವ ಇಲ್ಲಿ ಈಗ ಅವ್ ಮೇರ್ಲೆಕ್ಕತ್ತವ. ಹೌದು. ಇಷ್ಟ ವ್ಯತ್ಯಾಸ ಇದು ಇಷ್ಟೇ ಅವ್ರ ಮೇಲೆ ಆದಂಥದ್ದು. ಅಂದ್ರೆ ಗೌಡ್ರು ಗೆದ್ರು ಸಹ ದೊರೆಗೆ ಬಿಟ್ಕೊಟ್ರ ಅವರು. ಈ ಭಾಗದವರು ರಾಜರಿದ್ರು ಕೂಡ ಇದು ನಾನು ಏನ್ ಬೇಕಾಗಿಲ್ಲ, ನೀವೇ ಈ ಭಾಗದ ರಾಜರಿರಿ, ನೀವೇ ಇದ್ರ ಸಹಕಾರ ತಗೋರಿ ನೀವು ಅಂತ ಅಂದ್ಬಿಟ್ಟು ದೊರೆ ಬಿಟ್ಕೊಟ್ರು. ಅಂದ್ರೆ ಅರ್ಥಮಾನ ಅಂದ್ರೆ ಮುಂದ ಮೇಲೆ ದೊರಿನೇ ಇಲ್ಲಿ. ಇಲ್ಲೆಲ್ಲ ದೊರೆದೇ ಎಲ್ಲ ಅವರೇ ಹಿಂದೆ. ಇಷ್ಟ ಏನೋ ಕತ್ತಿ. ಆಯ್ತು. ಇಲ್ಲಿ ಇರ್ತಾರೆ ಕಲ್ಪರ. ಇದು ಎಲ್ಲ ಸಾಮಾನ್ಯ ಸಮಯ ಆಗ್ತದಲ್ಲ ಎಲ್ಲಾರ ಸಮಯ ಎಲ್ಲಾದ್ರೂ ಇವ್ರ ಆರ್ಡ್ರಿಂದ ಹೋಗ್ತಾವ. ಅವನ ಬಡಿಯಿಂದ ಮುಂದೆ ಸರಿ ಪೂಜೆ ಮಾಡ್ತಾರೆ. ಇಷ್ಟ.